ನಮಸ್ಕಾರ ರೈತ ಬಾಂಧವರೇ, ನಾನು ಲೋಕೇಶ್ ಮಾತಾಡ್ತಾ ಇದ್ದೀನಿ. ಈಗ ನಮ್ಮ ಬೀಜೋತ್ಪಾದನೆಗೆ 2.5 ತಿಂಗಳು ಆಗ್ತಾಯಿದೆ. ಇನ್ನು ಹೂವು ಅರಳಿಲ್ಲ. ಈಗೆಲ್ಲ ಈ ಸೈಜು ಮಗ್ಗು ಎಲ್ಲ ಬರ್ತಾ ಇದೆ. ಒಂದೊಂದು ಎಲ್ಲ ಅಳ್ತಾ ಇದೆ. ಈಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ರೈತ ಬಾಂಧವರೇ. ನಾನು ಇದರಲ್ಲಿ ಟ್ಯಾಪಿಂಗ್ ಪೇಪರ್ನ ಸಹ ಹಾಕಿದ್ದೀನಿ ತ್ರಿಪ್ಸ್ಗೋಸ್ಕರ. ಅದರಲ್ಲಿ ಸಹ ಒಳ್ಳೆ ಚೆನ್ನಾಗಿ ಎಲ್ಲ ಅಂಟಿದೆ. ಆಮೇಲೆ ಚೆಂಡು ಹೂವಿನ ಗಿಡಗಳನ್ನು ಸಹ ಹಾಕಿದ್ದೀನಿ. ಅವು ಸಹ ಈಗ ಎಲ್ಲ ಹೂವು ಪರಾಗಸ್ಪರ್ಶಕ್ಕೆ ಜೇನುಹುಳುಗಳಿಗೆ ಎಲ್ಲ ಒಂದು ಅನುಕೂಲ ಆಗೋ ಥರ ಬರ್ತಾ ಇದ್ದಾವೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ರೈತ ಬಾಂಧವರೇ. ಇದು ಲೈನ್ 883 ಅಂತ ಈ ತಳಿ. ಇದು ನೋಡಿರಿ, ಈಗ ಚೆಂಡು ಹೂವು ಸಹ ಈಗ ಅರಳ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಆ ಸ್ಟೆಮ್ಮು, ಆ ಗಾತ್ರ, ಆ ಹೂವಿನ ಸೈಜು ಎಲ್ಲ ನೋಡಿರಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಇದರಲ್ಲಿ ಈ ಸರಿ ಏನಾಯಿತು ಅಂದರೆ, ಲೈನ್ 883ನಲ್ಲಿ ಒಂದು ಗೆಡ್ಡೆಯಲ್ಲಿ 3-4 ಪದರಗಳು ಹೊಡಿಲಿಲ್ಲ. ಒಂದು ಗೆಡ್ಡೆಗೆ ಒಂದೇ ಪದರ ಮಾತ್ರ ಬಂದಿರೋದು, ಒಂದೇ ಸ್ಟೆಮ್ ಮಾತ್ರ ಬಂದರಾಗಿದ್ದು. ಹಾಗಾಗಿ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಅದು ಬಿಟ್ಟರೆ ಹೂವಿನ ಗಾತ್ರ ಆಗಲಿ, ಗೆಡ್ಡೆ ಗಾತ್ರ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿರಿ, ಆ ಗೆಡ್ಡೆ ಗಾತ್ರಗಳು ನೋಡಿರಿ ಗೊತ್ತಾಗುತ್ತೆ ನಿಮಗೆ ಭೂಮಿಯಲ್ಲಿ. ಆಮೇಲೆ ಆ ಸ್ಟೆಮ್ಮು ಅದನ್ನೆಲ್ಲ ನೋಡಿರಿ ನಿಮಗೆ ಹಂಗನ್ಸುತ್ತೆ, ಏನಪ್ಪ ಇದು ಇಷ್ಟಕ್ಕೊಂದು ಜೋರಾಗೈತೆ ಅಂತ ಅನಿಸುತ್ತೆ. ತೊಂದರೆ ಇಲ್ಲ ರೈತ ಬಂದವರೇ, ಭಾಳ ಚೆನ್ನಾಗಿ ನೋಡಿರಿ. ಈ ಸಾಲಿನಲ್ಲಿ ಏನಿಲ್ಲ ಅಂದರೆ ಈ ಥರ ಚೆಂಡು ಹೂವುಗಳನ್ನ 10 ಅಡಿ ಗಾತ್ರಕ್ಕೆ ಒಂದೊಂದು ಹಾಕಿದ್ದೀನಿ. ಬೀಜೋತ್ಪಾದನೆಯಲ್ಲಿ ಪರಾಗಸ್ಪರ್ಶ ಭಾಳ ಇಂಪಾರ್ಟೆಂಟು. ಆದಷ್ಟು ಇಟ್ಕೊಂಡು ಮತ್ತು ಟ್ಯಾಪಿಂಗ್ ಪೇಪರ್ಗಳಲ್ಲಿ ಭಾಳ ವಿಪರೀತ ಎಲ್ಲ ಅಂಟಿದೆ. ತುಂಬಾ ಚೆನ್ನಾಗಿ ಬಂದಿದೆ ರೈತ ಬಾಂಧವರೇ, ನೋಡ್ಬೋದು ನೀವು. ಚೆಂಡು ಹೂಗಳು ಸಹ ತುಂಬ ಚೆನ್ನಾಗಿ ಅರಳಿದ್ದಾವೆ. ನೋಡಿರಿ, ಇದನ್ನು ಮಗ್ಗು ಈಗ ಹೂವು ಒಂದೊಂದೇ ಹರಡ್ತಾ ಇದೆ. ಇದರ ತೆನೆ ಏನಿದ್ರು ವಿಪರೀತ ದೊಡ್ಡದಾಗಿ ತೆನೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ನೋಡ್ಬೋದು, ಈ ಕಡೆಗೆ ಒಂದು 3/4 ಎಕರೆಯಲ್ಲಿ ಇದೆ, ಈ ಕಡೆ ಭಾಗ ಒಂದು 3/4 ಎಕರೆಯಲ್ಲಿದೆ. ತುಂಬ ಚೆನ್ನಾಗಿದೆ. ನಿಮಗೆ ಯಾರ್ಯಾರಿಗೆ ಈರುಳ್ಳಿ ಬೀಜ ಬೇಕಾಗುತ್ತೋ ಈಗಲೇ ಎಲ್ಲ ಆರ್ಡ್ರ್ ಮಾಡ್ತಾಯಿದ್ದಾರೆ. ಆಮೇಲೆ ಇದರ ಗಾತ್ರ, ನೀವು ಸ್ಟೆಮ್ಮು ಇದ್ರ ಗಾತ್ರ ಎಲ್ಲ ನೋಡ್ಬೋದು. ನೋಡಿರಿ, ಇದರ ಸ್ಟೆಮ್ ನೋಡಿರಿ ಎಷ್ಟು ಸೈಜ್ ಬಂದಿದೆ, ಎಷ್ಟು ಗಾತ್ರ ಬಂದಿದೆ. ತುಂಬಾ ಜೋರಾಗಿ ಬರ್ತಾ ಇದೆ. ಎಲ್ಲ ರೈತರು ಇದ್ರ ಉಪಯೋಗ ಪಡ್ಕೋಬೇಕು. ಲೈನ್ 883 ಅಂದರೆ ಲೈನ್ 883ನೇ. NHRDFನವರು ಒಂದು ಹೊಸ ತಳಿನ ನಮಗೆ ಕೊಟ್ಟು ಈ ಸತಿ ಅದರ ಪರ್ಫಾಮೆನ್ಸ್ ಭಾಳ ಜೋರಾಗಿ ಐತೆ. ಅದನ್ನು ನೋಡೋಕ್ಕೆ ನನಗೆ ಒಂದು ಖುಷಿ ಆಗ್ತಾಯಿದೆ. ನಿಮಗೆ ಇದು ಅವರು ರೈತರಿಗೆ ವರದಾನ ಅಂತ ಹೆಂಗೆ ಹೇಳಿದ್ರು ಅದೇ ಥರನೇ ಇದು ವರದಾನನೇ ಅಂತಲೇ ಹೇಳ್ಬೋದು. ಒಬ್ಬ ರೈತ 325 ಪ್ಯಾಕೆಟ್ ಈರುಳ್ಳಿ ಬೆಳಿಬೋದು ಅಂದರೆ ಈ ತಳಿ ಹಾಕಿದ್ರೆ ಮಾತ್ರ ಸಾಧ್ಯ ಅನ್ನೋದು ನಮಗೂ ಸಹ ಗೊತ್ತಾಗ್ತಾ ಇದೆ. ಆ ಗೆಡ್ಡೆ ಗಾತ್ರ, ಸೈಜು, ಆ ಒಂದು ಸ್ಟೆಮ್ ನೋಡಿರಿ, ಈ ಥರ ಜಡೆ ಎಣ್ದಂಗೆಲ್ಲ ಬರ್ತಾ ಇರುತ್ತೆ. ನೋಡಿರಿ, ಪ್ರತಿಯೊಂದು ಗೆಡ್ಡೆಗಳು ನೋಡಿರಿ ಅದು ಯಾವ ಥರ ಕೂತಿದೆ. ಏನಿಲ್ಲ ಅಂದರೆ ವಿಪರೀತ ಸೈಜು ಗೆಡ್ಡೆಗಳು ಕವರ್ ಆಗ್ತಾ ಇದ್ದಾವೆ. ನಿಮಗೆ ಈ ಸತಿ ಯಾರ್ಯಾರು ಈ ಬೀಜ ಪಡ್ಕೊತಿರೋ ಗೊತ್ತಿಲ್ಲ. ಒಟ್ಟಿಗೆ ಪಡ್ಕೊಂಡವ್ರು ಮಾತ್ರ ಪುಣ್ಯವಂತರು ಅಂತಲೇ ಹೇಳ್ಬೋದು. ಇದು ಕರ್ನಾಟಕದಲ್ಲಿ ಯಾರೂ ಬೆಳೆದಿಲ್ಲ ಲೈನ್ 883 ಬೀಜನ. ನಾನೊಬ್ಬನೇ ಬೆಳೆದಿರೋದು. NHRDF ಮಹಾರಾಷ್ಟ್ರದ ಒಂದು ತಳಿಯಾಗಿರುತ್ತೆ. ಇದನ್ನು ನಾನು ಹೋದನೇ ವರ್ಷ ಗೆಡ್ಡೆ ಮಾಡ್ಕೊಂಡು ಆ ಗೆಡ್ಡೆಯಿಂದ ಬೀಜ ಮಾಡ್ಕೊಂಡು ಈಗ ರೈತರಿಗೆ ಕೊಡ್ತಾಯಿದ್ದೀನಿ. ಅದ್ಭುತವಾಗಿ ಬಂದಂಥ ಬೆಳೆ ರೈತ ಬಂದವರೇ, ಒಳ್ಳೆಯದಾಗಲಿ. ನಾನು ಭೀಮಾ ಸೂಪರ್ನು ಅಷ್ಟೇ ಒಂದು ಕ್ವಾಲಿಟಿಯಾಗಿ ಬೆಳೆದಿದ್ದೆ ಹೋದನೇ ಸತಿ. ಈ ಸತಿ ನಾನು ಭೀಮಾ ಸೂಪರ್ನು ಅಷ್ಟೇ ಒಂದು ನೀಟಾಗಿ ಆ ಒಂದು ಕ್ವಾಲಿಟಿಯಾಗಿ ಬೆಳೆದಿದ್ದೀನಿ. ಭೀಮಾ ರೆಡ್ಡು, ಭೀಮಾ ಸೂಪರು, ಲೈನ್ 883 ಮತ್ತು ಸೂಪರ್ ಗರ್ವ ಅಂತ 3 ತಳಿ ಬೆಳೆದಿದ್ದೀನಿ.
ಟೋಟಲ್ಲು ನಂದು ಈ ಸರಿ ಒಂದು 15 ಚೀಲ ಬೀಜ ಆಗ್ಬೋದು. ಯಾರ್ಯಾರು ಈಗ ಆಲ್ರೆಡಿ ಬುಕ್ ಮಾಡ್ತಾಯಿದ್ದಾರೆ ಅಂಥ ರೈತರುಗಳು ಯಾರಿಗಾರ ಬೇಕು ಅಂದರೆ ಖಂಡಿತ ನಾನು ಸಂಪರ್ಕ ಮಾಡ್ಬೋದು. ನನ್ನ ನಂಬರ್ ಬಂದು 9901670437. ನಾನು ಏಪ್ರಿಲ್ ಮೇನಲ್ಲಿ ನಿಮಗೆ ಈರುಳ್ಳಿ ಬೀಜ ಸಿಗುತ್ತೆ. ಒಂದೇ ದಿನದಲ್ಲಿ ಎಲ್ಲರಿಗೂ ತಲುಪಿಸೋ ವ್ಯವಸ್ಥೆನೂ ಸಹ ಮಾಡ್ತೀನಿ. ನಿಮ್ಮ ಊರಿಗೆ ನಾನು VRL ಅಥವಾ ಯಾವುದೋ ಒಂದು ಇದ್ರ ಮುಖಾಂತರ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ತುಂಬ ಅದ್ಭುತವಾಗಿ ಬಂದಿದೆ ರೈತ ಬಂದವರೇ. ಈಗ ಯಾರ್ದೋ ಕಾಣ್ಲದ ಜನಗಳ ಹತ್ರವ ಬೈಕು ಅಥವಾ ಕಾರ್ನಾಗೆ ಬಂದಂಥ ವ್ಯಕ್ತಿಗಳ ಹತ್ರವ ಬೀಜ ತಗೊಂಡು ಮೋಸ ಹೋಗೋದಕ್ಕಿಂತ ನಮ್ಮಂಥ ರೈತರ ಬೀಜ ತಗೊಂಡ್ರೆ ನಿಮಗೆಲ್ಲರಿಗೂ ಒಂದು ಒಳ್ಳೆ ಕ್ವಾಲಿಟಿ ಬೀಜ ಸಿಕ್ತಂಗೆ ಆಗುತ್ತೆ. ಮತ್ತು ನಾವು ಈ ವರ್ಷ ತಗೊಂಡ್ರ ರೈತರು ಮುಂದಿನ ವರ್ಷಕ್ಕೆ ನಮ್ಮ ಹತ್ರನೇ ತಗೋಬೇಕು ಅನ್ನೋ ಒಂದು ಖುಷಿಯಿಂದ ನಾವು ಬೀಜ ಮಾಡ್ತೀವಿ. ಯಾವುದೇ ಲೋಪದೋಷ ಇಲ್ಲದಂಥ ಬೀಜನೇ ನಿಮಗೆ ಕೊಡೋದು. ಒಳ್ಳೆಯದಾಗಲಿ ರೈತ ಬಾಂಧವರೇ. ನಮಸ್ಕಾರ, ಶುಭೋದಯ, ನಮಸ್ಕಾರ. ಜೈ ಜವಾನ್, ಜೈ ಕಿಸಾನ್.